ಮೊಬೈಲ್ ದಟ್ಟ ಶಬ್ದದೊಂದಿಗೆ ರಿಂಗಣಿಸ್ತು. ಅದು ಕೂಡ ಯಾವಾಗಲೂ ಬರೋ ರಿಂಗ್ ಟೋನ್ ಬದಲಿಗೆ ಮತ್ತೊಂದು ರಿಂಗ್ ಟೋನ್ನೊಂದಿಗೆ. ಹಠಾತ್ತನೆ ಕೇಳಿಸಿದಂತಹ ಫೋನಿನ ಶಬ್ದಕ್ಕೆ ಕಣ್ತೆರೆದಂತಹ ಸಾನ್ವಿ ದೇವ್ ಕಡೆ ನೋಡಿದ್ಲು. ದೇವ್ ಮುಖ ಆಗಲೇ ಅಸಹನೆಯಿಂದ ಬದಲಾಗಿರೋದನ್ನ ನೋಡಿ ಸಾನ್ವಿ ಸುಮ್ಮನಿದ್ಲು. ಅಷ್ಟರಲ್ಲಿ ದೇವ್ ಒಂದು ನಿಮಿಷ ಅಂತ ಸಾನ್ವಿಯಿಂದ ದೂರ ಸರಿದು ಫೋನ್ ತಗೊಂಡ. ಅದರಲ್ಲಿ ದಿನಾಂಕ ನೋಡ್ತಿದ್ದಂತೆ ಯಾರೋ ಕೆನ್ನೆಗೆ ಓಡದ ಹಾಗನ್ಸಿ ತಕ್ಷಣ ಸಾನ್ವಿ ಪಕ್ಕದಿಂದ ಎದ್ದು ಟವೆಲ್ ಸವರ್ಕೊಂಡು ವಾಶ್ರೂಮ್ ಒಳಗಡೆ ಹೋಗಿ ಶವರ್ ಕೆಳಗೆ ನಿಂತು ಹೀಗೆ ಮಾಡಿಬಿಟ್ಟೆ ನಾನು ಅಂತ ಕೆನ್ನೆಗಳಿಗೆ ತಾನೇ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಸಾನ್ವಿ ಗೊಂದಲದಿಂದ ಎದ್ದು ಕೂತು ಬೆಡ್ಶೀಟ್ ಸುತ್ತಕೊಂಡು ಏನಾಯ್ತು ಭಾವನೆಗೆ ಹಠಾತ್ತನೆ ಹಾಗೊಟ್ಟೋದ್ರು, ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ಅಂದ್ಕೊಳ್ಳತ್ಲೆ ಆತಂಕದಿಂದ ದೇವ್ಗಾಗಿ ಕಾಯ್ತಾ ಇದ್ಲು. 1/4 ಗಂಟೆ ನಂತರ ಒದ್ದೆಯಾದ ಮೈಯೊಂದಿಗೆ ಹೊರಗೆ ಬಂದ ದೇವ್ನ ನೋಡಿ ಸಾನ್ವಿ, ಬಾವ ಏನಾಯಿತು, ಯಾವುದಾದ್ರೂ ಅರ್ಜೆಂಟ್ ಕೆಲಸ ಇದೆಯಾ ಅಂತ ಕೇಳ್ತಿದ್ರೆ ದೇವ್ ಏನು ಮಾತಾಡದೆ ಕಬೋರ್ಡ್ನಲ್ಲಿದ್ದ ಶಾರ್ಟ್ಸ್ ತೆಗೆದು ಹಾಕ್ಕೊಂಡು ಮತ್ತೊಂದು ಟವಲ್ನಿಂದ ತಲೆ ಒರೆಸ್ಕೊಳ್ತಾ ಫ್ರೆಶ್ ಆಗ್ಬಾ ಹೋಗಿ ಸಾನ್ವಿ ಅಂದ. ಅವಳ ಕಡೆ ನೋಡದೆ ಕಿಟಕಿ ಹತ್ರ ಹೋಗಿ ಹೊರಗೆ ಸುರಿತಿದ್ದ ಮಳೆಯನ್ನು ನೋಡುತ್ತಾ ಅನ್ನುತ್ತಾ ಸಾನ್ವಿ ಗೊಂದಲದಿಂದ ಮುಖ ಮಾಡಿಕೊಂಡು ನೋಡ್ತಾ ಇದ್ರೆ, ಹೇಳ್ತಾ ಇರೋದು ನಿನಗೆ ಕೇಳಿಸ್ತಾ ಇಲ್ವಾ ಅಂತ ದಪ್ಪ ಧ್ವನಿಯಲ್ಲಿ ಹೇಳ್ತಾ ಫೋನ್ ತಗೊಂಡ ದೇವ್ ಯಾರಿಗೋ ಕರೆ ಮಾಡೋದನ್ನು ನೋಡಿ ಸಾನ್ವಿ ಎದುರು ಹೋಗಿ ಕಣ್ಣೀರು ಹಾಕ್ತಾ ಶಬ್ದ ಬರದಂತೆ ಬಾಯಿ ಕೈ ಅಡ್ಡ ಇಟ್ಕೊಂಡು ಬೆಡ್ಶೀಟ್ ಸುತ್ಕೊಂಡಿದ್ದು ದೇವ್ ಹತ್ರ ಒಂದೊಂದು ಹೆಜ್ಜೆ ಇಡ್ತಾ, ನಾನೇನಾದರೂ ತಪ್ಪು ಮಾಡೋದನ್ನ ಬಾವ, ನಿನಗಿಷ್ಟ ಬಂದ ಹಾಗೆ ನಾನು ಇರಲಿಲ್ವಾ, ಇಲ್ಲ ಅಂದರೆ ಇದು ನಿನಗಿಷ್ಟ ಇರಲಿಲ್ವಾ, ಯಾಕೆ ಹಾಗೆ ಹಠಾತ್ತನೆ ನನ್ನಿಂದ ದೂರ ಹೊರ್ಟು ಹೋದ್ರಿ ಅಂತ ಕೇಳ್ತಿರುವಾಗಲೇ ದೇವ್ ಹಿಂದಕ್ಕೆ ತಿರುಗ್ದ. ಕೆಂಪುಗಾಗಿರೋ ಮುಖದಿಂದ ಸಾನ್ವಿ ಕಡೆ ನೋಡ್ತಿದ್ದ ದೇವ್, ಹೇಳಿದ್ದು ಕೇಳಿಸ್ಲಿಲ್ಲ ಅನ್ವ ನಿನಗೆ, ಹೋಗಿ ಸ್ನಾನ ಮಾಡ್ಬಾ ಹೋಗು, ನಿನ್ನ ಬಟ್ಟೆ ಈ ಕಬೋರ್ಡ್ನಲ್ಲಿದೆ ಅಂತ ಕಿರ್ಚಾಡಿ ಹೇಳ್ದ. ಆ ಗದರಿಕೆಗೆ ಸಾನ್ವಿ ಎದುರು ಹೋಗಿ ಜೋರಾಗಳ್ತಾ, ಕ್ಷಮಿಸು ಬಾವ, ಸಾರಿ, ನಿನ್ನ ಕೋಪ ತರಿಸಿದ ಹಾಗಿದೆ, ಇನ್ಮೇಲೆ ನಿನ್ನ ಇಷ್ಟದಂತ ಸುಮ್ಮನಿರ್ತೀನಿ, ನಿನ್ನಿಷ್ಟ ಬಾವ ಅಂತ ಬೆಡ್ಶೀಟ್ ತೆಗೆದು ಹಾಕಿದ್ಲು. ದೇವ್ ತಕ್ಷಣ ಬೆಡ್ಶೀಟನ್ನು ಮತ್ತೆ ಅವಳು ಸುತ್ತಲೂ ಸುತ್ತಿ, ನೀನು ಯಾವ ತಪ್ಪು ಮಾಡಿಲ್ಲ ಸಾನ್ವಿ, ನಾನೇ ತಪ್ಪು ಮಾಡಿದೆ, ತುಂಬ ದೊಡ್ಡ ತಪ್ಪು ಮಾಡಿದೆ, ಮೊದಲು ನೀನು ಹೋಗಿ ಸ್ನಾನ ಮಾಡ್ಬಾ, ಎಲ್ಲವನ್ನ ವಿವರವಾಗಿ ನೀನು ಹೇಳ್ತೀನಿ ನಾನು, ಈಗ ಮಾತ್ರ ದಯವಿಟ್ಟು ನನ್ನ ಕಾಡಬೇಡ ಅಂತ ಹೇಳ್ದ. ಸಾನ್ವಿ ಗೊಂದಲದಿಂದ ಮುಖ ನೋಡಿದಾಗ ದೇವ್ ತಾನೇ ಸಾನ್ವಿ ನಿಂತ್ಕೊಂಡು ವಾಶ್ರೂಮ್ನಲ್ಲಿ ಬಿಡ್ತಾ, ನಿನ್ನಿಂದ ದೂರ ಸರಿಯೋದಕ್ಕೆ ನೀನು ಕಾರಣ ಅಲ್ಲ, ನಿನ್ನ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ, ಸರಿನಾ, ಪ್ರಶಾಂತವಾಗಿರು, ನಮ್ಮ ಜೀವನ ಶುರು ಮಾಡೋದಕ್ಕಿನ್ನೂ ಸಮಯ ಇದೆ, ನಾನೇ ಆ ಥರ ಪಟ್ಟೆ, ನನ್ನ ಕ್ಷಮಿಸು ಅಂತ ನೇರವಾಗಿ ಶವರ್ ಕೆಳಗೆ ನಿಲ್ಲಿಸ್ದ. ಹೊರಗಡೆ ಕಾಯ್ತಾ ಇರ್ತೀನಿ, ಬೇಗ ಬಾ, ನಿನ್ನ ಹತ್ರ ತುಂಬ ಮಾತಾಡ್ಬೇಕು ನಾನು ಅಂತ ಹೇಳಿ ಹೊರಗೆ ಬಂದು ಬಾಗಿಲು ಹಾಕಿ ಮತ್ತೆ ಕಿಟಕಿ ಹತ್ರ ಹೋದ. ಸಾನ್ವಿ ಅದೇ ಕಣ್ಣೀರಿನೊಂದಿಗೆ ಉಳಿದು ಹೋಗಿ ಆಗಲೇ ಶವರ್ ಆನ್ ಆಗಿದ್ರಿಂದ ತಣ್ಣೀರಿನಲ್ಲಿ ನೆನೀತಾ ನಿಂತುಬಿಟ್ಲು. ಇತ್ತ ಕಿಟಕಿ ಹತ್ರ ನಿಂತಿದ್ದ ದೇವ್ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಬರುತ್ತಾನೇ ಇತ್ತು. ಅವನ ಮನಸ್ಸಿನಲ್ಲಿ ನೋವು ಮಿತಿ ಮೀರಿದ್ರಿಂದ ಅಷ್ಟರಲ್ಲಿ ದೇವ್ ಯಾರಿಗೋ ಫೋನ್ ಮಾಡಿ ಒಂದು 10 ನಿಮಿಷ ತುಂಬ ಗಂಭೀರವಾಗಿ ಮಾತಾಡಿದ ನಂತರ ಮತ್ತೊಂದು ಫೋನ್ ಕರೆ ಮಾಡಿ ತಾನು ಹೇಳಬೇಕಾಗಿದ್ದನ್ನು ಕೂಡ ಹೇಳಿ ಮುಗಿಸಿ ತಲೆ ಹಿಡ್ಕೊಂಡು ಹಾಸಿಗೆ ಮೇಲೆ ಕಣ್ಣೀರಿನೊಂದಿಗೆ ಕೂತುಬಿಟ್ಟ. ಅರ್ಧ ಗಂಟೆ ನಂತರ ಭಾರವಾದ ಮನಸ್ಸಿನಿಂದ ಸ್ನಾನ ಮುಗಿಸಿ ಸಾನ್ವಿ ಅಲ್ಲಿ ಟವಲ್ ಇಳಿದಿರೋದ್ರಿಂದ ಬಾಗಿಲನ್ನು ಸ್ವಲ್ಪ ತೆಗೆದು, ಬಾವಾ ಟವಲ್ ಅಂತ ಕೇಳಿದ್ಲು. ಅವಳ ಧ್ವನಿಯಲ್ಲಿದ್ದು ನೋವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡ ದೇವ್ ಬೇಸರದಿಂದ ತಕ್ಷಣ ತನ್ನ ಕಣ್ಣೀರು ಒರೆಸ್ಕೊಂಡು ಕಬೋರ್ಡ್ನಿಂದ ಟವಲ್ ತಂದು ಸಾನ್ವಿಗೆ ವಿರುದ್ಧ ದಿಕ್ಕಿಗೆ ತಿರುಗಿ ಅದನ್ನು ನೀಡಿ, ಬೇಗ ಬಾ, ಆ ಕಬೋರ್ಡ್ನಲ್ಲಿ ಬಟ್ಟೆ ಕೂಡ ಇದೆ, ಹಾಕೊಂಡು ಹೊರಗೆ ಬಾ, ನಾನು ಹಾಲ್ನಲ್ಲಿರ್ತೀನಿ ಅಂತ ಹೇಳಿ ಹೊರ್ಟು ಹೋದ. ತನ್ನನ್ನು ಹಾಕ್ಬಿಟ್ಟು ಹೊರಗೆ ಹೋದ ದೇವ್ ನಡವಳಿಕೆಯನ್ನು ನೋಡಿ ಸಾನ್ವಿ ಮನಸ್ಸಿಗೆ ಇನ್ನಷ್ಟು ಗಾಯ ಆಗಿ, ಏನಾಯ್ತು ಬಾವ, ಹಠಾತ್ತನೆ ಹೀಗಾಗ್ಬಿಟ್ರಿ, ನಿಜಕ್ಕೂ ನಾನು ನೋಡೋದೇ ಇಷ್ಟ ಇಲ್ಲದ ಹಾಗೆ ನಡ್ಕೊಳ್ತಿದ್ದೀರಲ್ಲ, ನಾನು ಅಷ್ಟೊಂದು ಕೆಟ್ಟ ಕೆಲಸ ನಾನು ಏನು ಮಾಡಿದೆ, ಆಫೀಸ್ನಲ್ಲಿ ನಡೆದಿದ್ದಕ್ಕೆ ನಿಮಗೇನಾದರೂ ಕೋಪ ಬಂತಾ, ಸಾರಿ ಬಾವ, ಕ್ಷಮಿಸಿಬಿಡಿ, ನಿನ್ನ ಭಾವನೆಗಳೊಂದಿಗೆ ಆಟ ಆಡಿ ತುಂಬ ದೊಡ್ಡ ತಪ್ಪು ಮಾಡಿದೆ, ಈಗಲೇ ಬಂದು ನಿಂಗೆ ಕ್ಷಮೆ ಕೇಳ್ತೀನಿ ಅಂತ ಗಬಗಬನೇ ಹೊರಗೆ ಬಂದಳು. ತಾನು ಹೇಳಿದಾಗೆ ಬಟ್ಟೆ ಬದಲಾಯಿಸಿ ತಲೆ ಒರೆಸ್ಕೊಳ್ಳದೆ ಹೊರಗೆ ಓಡಿ ಬಂದಳು. ಅವಳಿಗೆ ಸೋಫಾದಲ್ಲಿ ತಲೆ ಹಿಂದಕ್ಕೆ ಕೂತಿದ್ದ ದೇವ್ ಕಂಡ. ಅವನು ಕಾಣಿಸ್ತಿದ್ದಂತೆ ಸಾನ್ವಿ ಓಡುತ್ತಾ ಹೋಗಿ ದೇವ್ ಮಡಲಲ್ಲಿ ಕೂತು ಕುತ್ತಿಗೆ ಸುತ್ತ ಕೈಗಳು ಹಾಕಿ ಹೆಗಲ ಮೇಲೆ ಮುಖ ಮುಚ್ಕೊಂಡು, ಕ್ಷಮಿಸು ಬಾವ, ನಿಜವಾಗಿಯೂ ಸಾರಿ, ನನ್ನಿಂದ ನೀನು ತುಂಬ ಬೇಜಾರು ಮಾಡಿಕೊಂಡೆ ಅಲ್ವಾ, ಇನ್ಯಾವತ್ತೂ ನಿನಗೆ ಇಷ್ಟ ಇಲ್ಲದ ಕೆಲಸಗಳನ್ನ ನಾನು ಯಾವುದನ್ನೂ ಮಾಡಲ್ಲ, ಆದರೆ ನೀನು ಹೀಗೆ ನನ್ನಿಂದ ದೂರ ಇಡಬೇಡ
ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಅಂತ ದೇವ್ ಹೆಗಲನ್ನು ಕಣ್ಣೀರಿನಿಂದ ಒದ್ದೆ ಮಾಡ್ತಾ ಇದ್ದರೆ ದೇವ್ ಭಾರವಾದ ಮನಸ್ಸಿನಿಂದ ಸಾನ್ವಿ ಮುಖವನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು, ನೀನಲ್ಲಮ್ಮ ಕ್ಷಮೆ ಕೇಳಬೇಕಾಗಿದ್ದು ನಾನು ಕೇಳಬೇಕು ನಿನಗೆ ಕ್ಷಮೆ. ನಿನಗೊಂದು ವಿಷಯ ಹೇಳಬೇಕು ಸಾನ್ವಿ, ನೀನು ಹೇಗೆ ಪ್ರತಿಕ್ರಿಯಿಸ್ತೀಯೋ ಗೊತ್ತಿಲ್ಲ, ಆದರೆ ಹೇಳಲೇಬೇಕು, ಅದು ಅನಿವಾರ್ಯ ಅಂತ ಅಂದ. ಏನು ವಿಷಯ ಬಾವಾ ಅಂತ ಸಾನ್ವಿ ಹೆದರಿಕೆಯಿಂದ ಕಣ್ಣು ಸಣ್ಣದು ಮಾಡಿ ಕೇಳ್ತಾ ಇದ್ದರೆ ದೇವ್ ಅವಳ ಕಣ್ಣೀರು ಒರೆಸತ್ಲೆ, ಇವತ್ತು ನಿಮ್ಮಮ್ಮ ತೀರಿ ಹೋದ ದಿನ ಮರೆತುಬಿಟ್ಟಿಯಾ ಅಂತ ಅಂದ. ದೇವ್ ಸಾನ್ನಿಧ್ಯದಲ್ಲಿ ಅಷ್ಟರವರೆಗೂ ಆ ವಿಷಯವೇ ನೆನಪಿಲ್ಲ. ಸಾನ್ವಿ ಕಣ್ಣು ದೊಡ್ಡದು ಮಾಡಿ ದೇವ್ ಕಡೆ ನೋಡ್ತಿದ್ರೆ ದೇವ್ ಅವಳ ಹಣೆ ಮೇಲೆ ಮುತ್ತಿಡ್ತಾ, ಅದಕ್ಕೆ ಗೊಂದಲದಲ್ಲಿದ್ದೆ, ನೀನು ಯಾವುದೇ ತಪ್ಪು ಮಾಡಿಲ್ಲ, ಈ ಸಮಯದಲ್ಲಿ ನಿನಗೆ ಹತ್ತಿರ ಆಗೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಮುಖ್ಯವಾಗಿ ನಿನಗೆ ತಿಳಿಬೇಕಾದ ಸತ್ಯಗಳು ತುಂಬ ಇವೆ, ಅವು ತಿಳಿದ ಮೇಲೆಯೇ ನಾವು ಹೊಸ ಜೀವನ ಶುರು ಮಾಡಬೇಕಂತ ಯಾವಾಗಲೂ ನಿರ್ಧರಿಸಿದ್ದೆ ನಾನು. ಆದರೆ ಈ ದೌರ್ಬಲ್ಯದ ಕ್ಷಣದಲ್ಲಿ ನಿನಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನಿಸಿದೆ, ನನ್ನ ಕ್ಷಮಿಸು ಸಾನ್ವಿ ಅಂತ ಅಂದ. ಸಾನ್ವಿ ಅದೇ ಆಶ್ಚರ್ಯದಿಂದ, ಈ ವಿಷಯ ನಿನಗೆ ಗೊತ್ತು ಬಾವಾ, ಅಮ್ಮ ಇವತ್ತೀರು ಹೋದ್ಲು ಅನ್ನೋ ವಿಷಯ ನಿನಗೆ ಹೇಗೆ ಗೊತ್ತು ಅಂತ ನಡುಕ್ತಾ ಇರೋ ಗಂಟಲಿನಲ್ಲಿ ಕಣ್ಣೀರಿನೊಂದಿಗೆ ಕೇಳಿದ್ಲು. ದೇವ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಬಾಯಿ ಬಿಡೋ ಅಷ್ಟರಲ್ಲೇ ಮರೆತುಬಿಟ್ಟೆ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಿದ್ದ ಸಾನ್ವಿ ನೋಡಿದ ದೇವ್ ಗೊಂದಲದಿಂದ ಮುಖ ನೋಡಿದಾಗ ಮೌನವಾದ ನಗೆಯೊಂದಿಗೆ, ನನ್ನ ಬಗ್ಗೆ ಸತ್ಯಗಳನ್ನ ತಿಳಿದುಕೊಳ್ಳುವಾಗ ಅಮ್ಮನ ಬಗ್ಗೆ ತಿಳ್ಕೊಂಡಿರ್ತೀಯ ಅಲ್ವಾ, ನಿಮಗೆ ತಿಳಿದೇ ಇರುತ್ತಲ್ಲ ಅಮ್ಮ ಹೇಗೆ ತೀರು ಹೋದ್ಲು ಅಂತ ಒಂದೇ ಸಮನೆ ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡಿದ್ಲು ಸಾನ್ವಿ. ಅವಳನ್ನ ಹಾಗೆ ನೋಡಲಾಗದ ದೇವ್ ಸಾನ್ವಿನ ಎದೆಗೆ ಹಪ್ಕೊಂಡು, ಅಳಬೇಡ ಸಾನ್ವಿ, ದಯವಿಟ್ಟು ನೀನು ಅಳಬೇಡ, ನೀನು ಹತ್ತಿರ ನಾನು ತಡ್ಕೊಳ್ಳೋದಕ್ಕಾಗೋದೇ ಇಲ್ಲ, ನಿಂಗೆ ತುಂಬ ಸತ್ಯಗಳು ತಿಳಿಬೇಕಿದೆ ಕಣಮ್ಮ, ಅದು ತಿಳಿದ ಮೇಲೆ ನೀನು ಹೇಗೆ ಪ್ರತಿಕ್ರಿಯಿಸ್ತೀಯೋ ಅಂತ ತುಂಬ ಹೆದರಿಕೆ ಆಗ್ತಿದೆ. ಎಷ್ಟು ಮಟ್ಟಿಗಂದರೆ ಹೇಳೋದಕ್ಕಾಗ್ತಿಲ್ಲ, ತುಂಬ 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 ಹೆದರಿಕೆ ಆಗ್ತಾಯಿದೆ ನನಗೆ. ಯಾರ ವಿಷಯದಲ್ಲೂ ನಾನು ಯಾವತ್ತೂ ಹೆದರೋದಿಲ್ಲ, ಕೊನೆಗೆ ಸಾವು ಎದುರಿಗಿದ್ರು ಹೆದರೋ ಸ್ವಭಾವ ನನ್ನದಲ್ಲ, ಆದರೆ ನಿನ್ನ ಆಲೋಚನೆಗಳನ್ನ ನೆನೆಸ್ಕೊಂಡ್ರೆ ಹೆದರಿಕೆ ಆಗ್ತಾ ಇದೆ ನನಗೆ ಅಂತನೂ ನೋವು ತುಂಬಿದ ಧ್ವನಿಯಲ್ಲಿ. ದೇವ್ ಮಾತುಗಳಿಗೆ ಸಾನ್ವಿ ಅಳುತ್ತಲೇ ಗೊಂದಲದಿಂದ ಮುಖ ಮಾಡಿ, ನೀನೇನಂತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ ಬಾವಾ, ಆದರೆ ನಿಜವಾಗಿಯೂ ನಾನು ಮೂರ್ಖಳು ಅಲ್ವಾ, ಅಮ್ಮ ತೀರಿ ಹೋದ ದಿನವನ್ನು ಹೇಗೆ ಮರೆತುಬಿಟ್ಟೆ ನಾನು, ತಾನೇ ಲೋಕವಾಗಿ ಬದುಕ್ತೆ ಅಂಥದ್ರಲ್ಲಿ ಅವಳು ತೀರಿ ಹೋದ ದಿನವನ್ನು ಮರೆತುಬಿಟ್ಟೆ ಅಂದರೆ ನಿಜವಾಗಿಯೂ ನಾನು ಅಮ್ಮನನ್ನು ಮರೆತುಬಿಟ್ಟಿನಿ ನೀನು. ಇಲ್ಲ ಮರೆಯೋ ಹಾಗೆ ನೀವೇ ಮಾಡಿದಿರಿ, ಅಮ್ಮನ ಪ್ರೀತಿಯನ್ನು ಕೂಡ ನೀವೇ ಹಂಚಿ, ಐ ಲವ್ ಯು ಬಾವಾ, ಲವ್ ಯು ಸೋ ಮಚ್ ಅನ್ನುತ್ತಾ ದೇವ್ ಹಣೆ ಮೇಲೆ ಕಣ್ಣೀರಿನೊಂದಿಗೆ ತುಟಿಗಳನ್ನು ಇಟ್ಲು. ಅಮ್ಮನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಬಾವಾ, ಒಂದೇ ಒಂದು ಬಾರಿ ಅಮ್ಮ ಕಾಣಿಸಿದ್ರೆ ನನಗಂತೂ ಹೊಡಿಬೇಕು ಅಂತ ಅನಿಸುತ್ತೆ ಗೊತ್ತಾ, ಯಾಕೆ ನನ್ನ ಒಂಟಿಯಾಗಿ ಬಿಟ್ಟು ಹೋದ್ಲು ಅಂತ ಅಳುತ್ತಾ ಅಂದ್ಲು ಸಾನ್ವಿ. ಹಾಗಿದ್ರೆ ಹೊಡಿ ಮತ್ತೆ, ನನ್ನೆಲ್ಲ ನಿಮ್ಮ ಅಮ್ಮನನ್ನು ನೋಡ್ಕೊಳ್ತಿದ್ಯಾ ಅಂದರೆ ನಾನು ನಿನಗೆ ಒಂದು ರೀತಿಯಲ್ಲಿ ಅಮ್ಮನೇ ಅಲ್ವಾ, ಆ ಅಮ್ಮನ ಮೇಲಿರೋ ಕೋಪವನ್ನು ನನ್ನ ಮೇಲೆ ತೋರಿಸು, ನೀನು ಎಷ್ಟು ಹೊಡೆದ್ರೂ ಭರಿಸ್ತೀನಿ ನಾನು ಅಂತಂದ ದೇವ್ ಮಾತುಗಳಿಗೆ ಸಾನ್ವಿ ಅಳೋದನ್ನು ಕೂಡ ನಿಲ್ಲಿಸಿ ವಿಸ್ಮಯದಿಂದ ದೇವ್ ಕಡೆ ನೋಡುತ್ತಾ, ಏನು ಮಾತಾಡ್ತಿದ್ಯಾ ಬಾವಾ ನೀನು, ಹೌದು ಅಮ್ಮನನ್ನು ನಿನ್ನಲ್ಲಿ ನೋಡ್ಕೊಳ್ತಿದ್ದೀನಿ ಅಂದರೆ ಎಲ್ಲರ ಪ್ರೀತಿನ ಸೇರಿಸಿ ನೀವೇ ನನಗೆ ನೀಡ್ತಿದ್ದೀರಾ ಅಂತ ಅರ್ಥ. ಅಷ್ಟಕ್ಕೆ ಅಮ್ಮನ ಮೇಲಿರೋ ಕೋಪನ ನಿನ್ನ ಮೇಲೆ ತೋರಿಸ್ತೀನಿ ಅಂತಲ್ಲ, ನಿನ್ನನ್ನು ನಾನು ಹೇಗೆ ಹೊಡಿತೀನಿ ಅಂತ ಅಂದ್ಕೊಂಡಿದ್ಯಾ ಬಾವಾ ನೀನು ಅಂತ ದೇವ್ ಕೆನ್ನೆ ಸವರ್ತಾ ಹೇಳಿ, ನಾನೊಂದು ಕೇಳ್ತೀನಿ ಮಾಡಿಕೊಡ್ತೀಯಾ ಬಾವಾ ಅಂತ ತುಂಬ ಆಶಯದಿಂದ ಕೇಳಿದ್ಲು ಸಾನ್ವಿ. ದೇವ್ ಕಣ್ಣೀರಿನೊಂದಿಗೆ ಸಾನ್ವಿ ಕಡೆ ನೋಡುತ್ತಲೇ, ಏನದು ಅಂತ ಕೇಳಿದ್ರೆ, ನಾನು ಅಮ್ಮ ತೀರಿ ಹೋದಾಗಿಂದ ಅಂದ್ಕೊಳ್ತಾನೇ ಇದ್ದೀನಿ, ಅಮ್ಮ ತೀರಿ ಹೋದ ದಿನದಿಂದ ಪಿಂಡ ಪ್ರದಾನ ಮಾಡಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು ಅಂತ. ಇಷ್ಟು ದಿನದವರೆಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೀನು ನನ್ನ ಜೀವನಕ್ಕೆ ಬಂದ ಮೇಲೆಯೂ ಈ 4 ವರ್ಷಗಳಲ್ಲಿ ಅಮ್ಮನಿಗಾಗಿ ಏನೂ ಮಾಡೋದಕ್ಕಾಗಲಿಲ್ಲ. ನೀನು ನನ್ನ ಜೊತೆಯಲ್ಲಿದ್ದರೂ ಅಮ್ಮ ತೀರಿ ಹೋದ ದಿನವನ್ನು ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಇಷ್ಟ ಇಲ್ಲದೆ ಆ ದಿನ ಸುಮ್ಮನೆ ಇದ್ದುಬಿಡ್ತಿದ್ದೆ. ಪ್ರಸ್ತುತ ಈಗ ನೀನು ನನ್ನ ಗಂಡ ಅಂದರೆ ಅಮ್ಮನಿಗೆ ಕೂಡ ಒಂದು ರೀತಿಯಲ್ಲಿ ಮಗನಿದ್ದ ಹಾಗೆ ತಾನೇ ಅರ್ಥ. ದಯವಿಟ್ಟು ಅಮ್ಮನಿಗೆ ಪಿಂಡ ಪ್ರದಾನವನ್ನು ಮಾಡಿಕೊಡ್ತೀಯಾ ಪ್ಲೀಸ್ ನನಗಾಗಿ. ನಾನೇ ಮಾಡ್ತಿದ್ದೆ, ಆದರೆ ಹೆಣ್ಮಕ್ಳು ಇಂಥ ಕೆಲಸಗಳನ್ನ ಮಾಡಬಾರ್ದಂತೆ, ಅದಕ್ಕೆ ನಿನ್ನನ್ನು ಕೇಳ್ತಿದ್ದೀನಿ ದಯವಿಟ್ಟು ಅಂತ ಕೇಳಿದ್ಲು. ಸಾನ್ವಿ ಮಾತುಗಳಿಗೆ ಪೂರ್ತಿಯಾಗಿ ಭಾವುಕನಾದ ದೇವ್ ಕಣ್ಣೀರಿನೊಂದಿಗೆ ಸಾನ್ವಿ ಮುಖ ತುಂಬ ಮುತ್ತುಗಳು ನೀಡ್ತಾ, ಖಂಡಿತವಾಗಿ ಮಾಡ್ತೀನಿ ಸಾನ್ವಿ, ಇವೆಲ್ಲ ಮುಗಿದ ಮೇಲೆ ನಿನಗೊಂದು ಸತ್ಯವನ್ನು ಹೇಳ್ತೀನಿ, ದಯವಿಟ್ಟು ಅದು ತಿಳಿದ ಮೇಲೆ ಮಾತ್ರ
ನೀನು ಹೈಪರ್ ಆಗಬೇಡ, ಆವೇಶಕ್ಕೊಳಗಾಗಬೇಡ ಅಂತ ಮರಳಿ ಮರಳಿ ಹೇಳ್ತಿದ್ರೆ ಸಾನ್ವಿ ಗೊಂದಲದಿಂದಲೇ ಸರಿ ಬಾವಾ ಅಂದ್ಲು. ಸರಿ ನಡಿ ಇನ್ನು ಮನೆಗೆ ಹೋಗೋಣ ಅಂತ ದೇವ್ ಸಾನ್ವಿಯನ್ನು ಎಬ್ಬಸ್ತಿದ್ರೆ ಸಾನ್ವಿ ಹೊರಗೆ ನೋಡಿದ್ಲು. ಧಾರಾಕಾರವಾಗಿ ಸುರಿತಿದ್ದ ಮಳೆಯನ್ನು ನೋಡುತ್ತಲೇ ಗೊಂದಲದಿಂದ ದೇವ್ ಕಡೆ ನೋಡ್ತಾ, ಹೊರಗೆ ಮಳೆ ತುಂಬ ಜೋರಾಗಿದೆ ಬಾವ, ಈ ಸಮಯದಲ್ಲಿ ಹೇಗೆ ಹೋಗೋದಕ್ಕೆ ಸಾಧ್ಯ, ಜೊತೆಗೆ ನಮ್ಮ ಹತ್ರ ಕಾರು ಕೂಡ ಇಲ್ಲ ಅಂತಂದ್ಲು. ಅದು ನಿಜವೇ ಅಂತ ದೇವ್ ಸ್ವಲ್ಪ ಯೋಚಿಸಿ, ಸರಿ ನಡಿ ಮಲ್ಕೋ, ಆಮೇಲೆ ನಾಳೆ ಮುಂಜಾನೆ ನಾವು ಒಂದು ಕಡೆ ಹೋಗಬೇಕು ಅಂತ ಹೇಳಿ ಸಾನ್ವಿಯನ್ನು ಕರ್ಕೊಂಡು ಕೋಣೆ ಒಳಗೆ ಹೋದ. ದೇವ್ ಸಾನ್ವಿ ತನ್ನ ಅಳುವನ್ನು ಬಲವಂತವಾಗಿ ತಡ್ಕೊಳ್ತಿದ್ದಾಳೆ ಅಂತ ಆತಂಕಗೊಳ್ತಿದ್ದ ತನ್ನ ಹೃದಯವೇ ಹೇಳ್ತಿದ್ರೆ ಬೇಸರದಿಂದ ಅವಳನ್ನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು, ನಿನ್ನ ನೋವೆಲ್ಲ ಹೋಗೋ ಹಾಗೆ ಹತ್ತು ಬಿಡಮ್ಮ ಸಾನ್ವಿ, ನಾನಿದ್ದೀನಲ್ಲ ನಿನ್ನ ನೋವನ್ನು ಹಂಚ್ಕೊಳ್ಳೋದಕ್ಕೆ ಅಂತಂದ. ಇಲ್ಲ ಬಾವಾ, ನಾನು ಅಳೋದಿಲ್ಲ, ಹತ್ತು ಅಮ್ಮನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವತ್ತರೆ ನಮ್ಮಲ್ಲಿರೋ ನೋವೆಲ್ಲ ಹೋಗಿ ಅವ್ರನ್ನ ಮರೆತು ಬಿಡ್ತೀವಂತೆ ಅಲ್ವಾ, ಚಿಕ್ಕಂದಿನಲ್ಲಿ ಅಮ್ಮ ಹೇಳ್ತಾ ಇದ್ಲು ಅಂತಂದ್ಲು ಸಾನ್ವಿ ದೈನ್ಯವಾಗಿ. ಸಾನ್ವಿ ಮಾತುಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿದೇ ಬೇಸರದಿಂದ ಕಣ್ಣು ಮುಚ್ಕೊಂಡ ದೇವ್. ಆದರೆ ಆ ಕಣ್ಣುಗಳ ಹಿಂದಿನ ಕಣ್ಣೀರನ್ನು ಎಷ್ಟು ಕಷ್ಟಪಟ್ಟು ತಡಿತಿದ್ನೋ ಅದು ಅವನಿಗೆ ಮಾತ್ರ ಗೊತ್ತು. ಇತ್ತ ಸಾನ್ವಿ ತೀರ್ಹೊತ್ತಂಗೆ ತಾಯಿಯನ್ನು ನೆನಪಿಸ್ಕೊಳ್ತಾ ಮನಸ್ಸಿನಲ್ಲೇ ಕೊರಗ್ತಾ ಇದ್ದಾಳೆ. ಹೊರಗತ್ರ ದೇವ್ ಬೇಜಾರು ಮಾಡ್ಕೊಳ್ತಾನೆ ಅಂತ ಹಾಗೆ ನಿದ್ರೆ ಬಾರದೆ ಅವರ ಆಲೋಚನೆಗಳಲ್ಲಿ ಅವರು ಮುಳುಗು ಹೋದರು. ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ದೇವ್ ಸಾನ್ವಿಯನ್ನು ಎಬ್ಬಿಸಿ ಹೋಗಿ ಮುಖ ತೊಳ್ಕೊಂಡು ಬಾ ಹೋಗು ಅಂತ ಸಾನ್ವಿಯನ್ನು ಕಳಿಸಿ ತಾನು ಕೂಡ ಒಣಗಿದ್ದ ತನ್ನ ಬಟ್ಟೆಯನ್ನು ಹಾಕ್ಕೊಂಡು ಸಾನ್ವಿ ಹೊರಗೆ ಬಂದ ನಂತರ ತಾನು ಕೂಡ ಫ್ರೆಶ್ ಆಗಿ ನೇರವಾಗಿ ಮನೆಗೆ ಕೊಟ್ಟ. ಒಂದು ಮಾತನ್ನು ಕೂಡ ಆಡದೆ. ಪ್ರಯಾಣ ಪೂರ್ತಿ ಇಬ್ಬರ ಮಧ್ಯೆ ಮೌನವೇ ಸೇತುವೆ ಆಯಿತು. ಆ ಮೌನದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಎಷ್ಟೋ ನೋವುಗಳು ಹೆದರಿಕೆಗಳು ಕೂಡ ಇದ್ದವು. ಇನ್ನು ಸಾನ್ವಿ ತಾಯಿ ತೀರ್ಹೋದ ದಿನವನ್ನು ನೆನಪಿಸ್ಕೊಳ್ತಾ ಬೇಸರದಿಂದ ದೇವ್ ಸೊಂಟ ಸುತ್ತ ಕೈ ಹಾಕಿ ಕಣ್ಣನ್ನು ಮುಚ್ಕೊಂಡ್ಳು. ಅವನ ಬೆನ್ನಿಗೆ ತಲೆಯನ್ನು ಆನಿಸಿ ಮನೆಗೆ ತಲುಪಿದ ದೇವ್ ಆಗಲೇ ನಿದ್ದೆಯಿಂದ ಎದ್ದು ತುಂಬ ಗಂಭೀರವಾಗಿ ಮುಖ ಮಾಡ್ಕೊಂಡು ಕೂತಿದ್ದ ಅನ್ಸೂಯ ಅವರು, ರಾಘವ್ ರೆಡ್ಡಿ ಅವರು, ಪ್ರಯಾಗ್ ಅವ್ರನ್ನೆಲ್ಲ ನೋಡಿ ಎಲ್ಲ ಸಿದ್ಧತೆಗಳು ಮುಗಿದಿವೆಯಾ ಅಂತ ಕೇಳಿದ್ರೆ ಮುಗಿದಿದೆ, ನೀವು ಬೇಗ ಫ್ರೆಶ್ ಆಗಿ ಬಂದರೆ ಹೊರಡೋಣ ಅಂತ ರಾಘವ್ ರೆಡ್ಡಿ ಅವರು ಗಂಭೀರವಾಗಿ ಹೇಳಿದರು. ದೇವ್ ಸರಿ ಅನ್ನುವಂತೆ ತಲೆ ತೂಗಿ ಸಾನ್ವಿಯನ್ನು ಕರ್ಕೊಂಡು ತನ್ನ ಕೋಣೆಗೆ ಹೋಗ್ತಾ ಇದ್ದಂತೆ ಸಾನ್ವಿಗೆ ನಡೀತಿರೋದಿಲ್ಲ ಅರ್ಥ ಆಗದೆ, ಎಲ್ಲರೂ ಏನು ಬಾವ ಅಷ್ಟರಲ್ಲಿ ನಿದ್ದೆ ಅಂತಿದ್ದಾರೆ, ನಮ್ಗೆ ಕಾಯ್ತಿದ್ದಾರಾ ಅಂತ ಕೇಳಿದ್ರೆ, ಹೌದು ಹೇಳಿದ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ಬೇಕಂತ ಅಲ್ಲಿಗೆ ಹೋಗ್ತಿದ್ದೀವಿ ನಾವು, ನೀನು ಮೊದಲು ಫ್ರೆಶ್ ಆಗಿ ಬಂದು ಈ ಸೀರೆ ಉಟ್ಕೋ ಅಂತ ಸಾನ್ವಿ ಅಮ್ಮನ ಸೀರೆಯನ್ನು ತೋರಿಸ್ತಿದ್ದಂತೆ ಸಾನ್ವಿ ಬಾವುಗಳಾಗ್ತಾ ಆ ಸೀರೆಯನ್ನು ತನ್ನ ಎದೆಗೆ ಹತ್ಕೊಂಡು ಸಾನ್ವಿ ಬಾವುಗಳಾಗೋದು ನೋಡಿ, ಈಗ ಸಮಯ ಇಲ್ಲ ಸಾನ್ವಿ, ದಯವಿಟ್ಟು ಬೇಗ ಫ್ರೆಶ್ ಆಗಿ ಬಾ ಅಂತ ಹೇಳಿ ಫೋನನ್ನು ಕೈಗೆತ್ಕೊಂಡ. ಸಾನ್ವಿ ಫ್ರೆಶ್ ಆಗಿ ಬಂದ ನಂತರ ದೇವ್ ಕೂಡ ಫ್ರೆಶ್ ಆಗಿ ಒತ್ತಡ ಆಗಲಿಲ್ಲ. ಅವಳನ್ನ ಕೆಳಗೆ ಕರೆತರಲು ಹೊರಡೋಣವೇ ಎನ್ನೋರು ಎಲ್ಲರೂ ಎದ್ದು ಹೊರಗಡೆ ನಡೆದ್ರು. ಎಲ್ಲರೂ ಒಂದೇ ಕಾರ್ನಲ್ಲಿ ಮೊದಲಿಗೆ ವೈಕುಂಠಧಾಮ ಎಂಬ ಜಾಗಕ್ಕೆ ತಲುಪ್ತಿದ್ದಂತೆ ಸಾನ್ವಿ ಆ ಜಾಗವನ್ನು ನೋಡಿ ಮತ್ತೆ ಬಾವುಗಳಾಗ್ಬಿಟ್ಲು. ನಡೆದದೆಲ್ಲ ನೆನಪಿಗೆ ಬಂದು ದೇವ್ ಅವಳ ಹೆಗಲು ಸುತ್ತ ಕೈ ಹಾಕಿ ಒಳಗಡೆ ಕರ್ಕೊಂಡು ಹೋಗಿ ನೇರವಾಗಿ ಸೀತಮ್ಮ ಎಂಬ ಹೆಸರಿರುವ ಸಮಾಧಿ ಹತ್ತಿರ ಕರೆದೊಯ್ದು ಸಾನ್ವಿ ಕೈಯಲ್ಲಿ ಗುಲಾಬಿ ಬಣ್ಣದ 4 ಗುಲಾಬಿಗಳನ್ನ ಒಟ್ಟಿಗೆ ಇಟ್ಟು ಇಡು ಅನ್ನುವಂತೆ ಕಣ್ಣುಗಳಲ್ಲಿ ಸನ್ನೆ ಮಾಡಿದ್ರಿಂದ ಸಾನ್ವಿ ಕಣ್ಣೀರಿನೊಂದಿಗೆ ಮೊಣಕಾಲೂರಿ ತನ್ನ ತಾಯಿ ಸಮಾಧಿ ಮೇಲೆ ಆ ಹೂಗಳನ್ನಿಟ್ಟು, ಅಮ್ಮ ನೋಡ್ತಾ ಇದೀಯಾ, ನಾನು ತುಂಬ ತುಂಬ ಸಂತೋಷವಾಗಿದ್ದೀನಿ, ನೀನು ಆಸೆ ಪಟ್ಟಿದ್ದೆ ಅಲ್ವ ನನ್ನೊಬ್ಬ ರಾಜಕುಮಾರಿ ಹಾಗೆ ನೋಡ್ಕೊಳ್ಳೋ ಕುಟುಂಬ ನನಗೆ ಸಿಗಬೇಕು ಅಂತ, ನಿನ್ನ ಆಸೆ ನಿಜ ಆಯ್ತಮ್ಮ, ಈಗ ನಾನು ನಿಜವಾಗಿ ಒಬ್ಬ ರಾಜಕುಮಾರಿ ಥರ ಬದುಕ್ತಿದ್ದೀನಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ನನ್ನ ಸುತ್ತಲೂ ಇದ್ದಾರೆ, ಆದರೆ ನೀನಿಲ್ಲದ ಕೊರತೆ ಮಾತ್ರ ನನಗೆ ಪೂರ್ತಿಯಾಗ ಇದೆ ಅಮ್ಮ, ಯಾಕೆ ನನ್ನ ಬಿಟ್ಟು ಹೊರಟೋದ್ರಿ, ನನಗಾಗಿರೋದಕ್ಕೆ ಸಾಧ್ಯ ಆಗಲಿಲ್ವಾ, ಸಾವಿನೊಂದು ಹೋರಾಡೋದಕ್ಕಾಗಲಿಲ್ವಾ, ಮೇಲಿಂದ ನೋಡ್ತಾ ಇದೆಯಾ ನನ್ನ ಸಂತೋಷವನ್ನು, ನೀನು ಆಸೆ ಪಟ್ಟಿದ್ದೆ ಅಲ್ವಾ ನನ್ನ ಗಂಡ ನಿಜವಾಗಿಯೂ ರಾಮನಂತಿರಬೇಕು ಅಂತ, ನಿಜವಾಗಿಯೂ ರಾಮನೇ ನನಗಾಗಿ ಇಳಿದು ಬಂದಿದ್ದಾನೆ ಅಮ್ಮ, ನಾನು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರಬೇಕಂತ ಕನಸು ಕಂಡಿದ್ದೆ ಅಲ್ವಾ, ಈಗ ನಿನ್ನ ಕನಸುಗಳೆಲ್ಲ ನಿಜವಾಗಿದೆ ಅಮ್ಮ, ಈಗ ನಾನು ಎಲ್ರಿಗಿಂತ ಹೆಚ್ಚು ಸಂತೋಷವಾಗಿದ್ದೀನಿ, ಈಗಲಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ವಾ ಅಂತ ಮಾತಾಡತ್ಲೆ ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡಿದ್ಲು. ಸಾನ್ವಿನ ನೋಡಿ ಎಲ್ಲರೂ ಮನಸ್ಸು ಭಾರವಾಗೋಯಿತು, ಮುಖ್ಯವಾಗಿ ದೇವ್ ಮನಸ್ಸು. ದೇವ್ ಸಾನ್ವಿ ಪಕ್ಕದಲ್ಲಿ ಮೊಣಕಾಲೂರಿ ಕೈ ಮುಗಿದು ಸಮಾಧಿ ಕಡೆ ಮೌನವಾಗಿ ನೋಡ್ತಾ ಇದ್ದರೆ ರಾಘವ್ ರೆಡ್ಡಿ ಅವರು ಗಂಭೀರವಾಗಿ, ಇನ್ನು ಹೊರಡೋಣ ಸಮಯ ಆಗ್ತದೆ ಅಂದರು. ಸೂರ್ಯ ಮೂಡ್ತಿರೋ ಸಮಯವನ್ನು ತೋರಿಸ್ತಾ ಹೇಳಿದಾಗ
ಸಾನ್ವಿ ಕಣ್ಣೀರು ಒರೆಸ್ಕೊಂಡು ದೇವ್ ಕಡೆ ನೋಡಿ, ನಾನು ಬೇಜಾರು ಮಾಡ್ಕೊಳ್ತಾ ಇಲ್ಲ ಬಾವಾ, ತುಂಬ ಸಂತೋಷವಾಗಿದ್ದೀನಿ, ದಯವಿಟ್ಟು ನೀನು ಹೀಗೆ ಆಗಬೇಡ ಅಂತ ಹೇಳ್ತಾ ದೇವನೊಂದಿಗೆ ಎದ್ದ ನಂತರ ಈ ಬಾರಿ ಎಲ್ಲರೂ ಸೇರಿ ಕೆರೆ ದಂಡೆ ಹತ್ತಿರ ಹೋದರು. ಸ್ಮಶಾನಕ್ಕೆ ಹತ್ರದಲ್ಲಿದ್ದ ಜಾಗಕ್ಕೆ ಅಲ್ಲಿಗೆ ಹೋಗೋಷ್ಟರಲ್ಲೇ ಆಗಲೇ ಪುರೋಹಿತರೊಂದಿಗೆ ಉಳಿದೆಲ್ಲ ಸಿದ್ಧತೆಗಳು ಮುಗಿರೋದನ್ನ ನೋಡಿ, ಥ್ಯಾಂಕ್ ಯು ಬಾವಾ ಅಂತ ಅಲ್ಲಿ ಪಿಂಡ ಪ್ರಧಾನಕ್ಕಾಗಿ ಮಾಡಿದ ವ್ಯವಸ್ಥೆಗಳನ್ನ ನೋಡಿ ಅಂದ್ಲು. ಸಂತೋಷದಿಂದ ಕಣ್ಣೀರನ್ನು ಒರೆಸ್ಕೊಳ್ತಾ ದೇವ್ ಒಂದೂ ಮಾತಾಡದೆ ಸಾನ್ವಿನ ಪಕ್ಕಕ್ಕೆ ಸರಿಸಿ ತನ್ನ ಶರ್ಟನ್ನು ಬಿಚ್ಚಿ ಕೆರೆಯಲ್ಲಿ ಮುಳುಗಿ ಬಂದ ನಂತರ ತನ್ನ ಹೆಗಲು ಸುತ್ತ ಬಿಳಿ ಬಣ್ಣ ಟವಲ್ ಸುತ್ಕೊಂಡು ತುಂಬ ಶ್ರದ್ಧೆಯಿಂದ ಸೀತಮ್ಮ ಅವರಿಗೆ ಪಿಂಡ ಪ್ರಧಾನವನ್ನು ಮಾಡೋದಕ್ಕೆ ಶುರು ಮಾಡ್ದ. ಸಾನ್ವಿ ದೇವಿ ಹಿಂದೆ ಕೂತ್ಬಿಟ್ರೆ ಸಾನ್ವಿ ಪಕ್ಕದಲ್ಲಿ ಪ್ರಯಾಗ್ ಅನ್ಸೂಯ ಅವರು ಕೂತಿದ್ರು ಬೇಸರದಿಂದ. ಅದೆಲ್ಲ ಮುಗಿಯುವಷ್ಟರಲ್ಲೇ ಮಧ್ಯಾಹ್ನ 11 ಗಂಟೆ ಆಗಿಬಿಟ್ಟಿದ್ರಿಂದ ಪಿಂಡವನ್ನು ನೀರಿನಲ್ಲಿ ಸಮರ್ಪಿಸಿದ ನಂತರ ಮತ್ತೊಮ್ಮೆ ಮುಳುಗಿ ಬಂದ ದೇವ್ನ ನೋಡಿ ಸಾನ್ವಿ ಗಬಗಬನೆ ಕಾರ್ನಲ್ಲಿದ್ದ ಟವನ್ ತಂದು ಒರೆಸ್ತಾ ಇದ್ದರೆ, ನಾನು ಒರೆಸ್ಕೊಳ್ತೀನಿ ಅಂತ ದೇವ್ ಮುಖ ಗಂಭೀರವಾಗಿ ಮಾಡ್ಕೊಂಡು ಹೇಳಿ ರಾಘವ್ ರೆಡ್ಡಿ ಅವರ ಕಡೆ ನೋಡ್ದ. ಏನೋ ಸನ್ನೆ ಮಾಡಿ ಅವರು ಕೂಡ ಸರಿ ಎನ್ನುವಂತೆ ತಲೆಯನ್ನು ಅಲ್ಲಾಡಿಸಿದ್ರು. ಈ ಬಾರಿ ಎಲ್ಲರೂ ಸೇರಿ ತಿರುಗಿ ಮನೆಗೆ ಹೋಗಿ ಫ್ರೆಶ್ ಆದ ತಕ್ಷಣ ದೇವಸ್ಥಾನಕ್ಕೆ ಹೊರಟರು. ಮೊದಲಿಗೆ ಸಾನ್ವಿ ದೇವ್ ಒಂದು ಕಾರ್ನಲ್ಲಿ ಹೋದರೆ ಅವರ ಹಿಂದೆ ಉಳಿದವರು ಕೂಡ ಬೇರೆ ಕಾರ್ನಲ್ಲಿ ಹೊರಟರು. ದೇವಸ್ಥಾನಕ್ಕೆ ತಲುಪಿದವರು ದೇವಸ್ಥಾನದ ಸೀತಮ್ಮ ಅವರ ಹೆಸರಿನಲ್ಲಿ ಅನ್ನದಾನದೊಂದಿಗೆ ಅಭಿಷೇಕಗಳು ಕೂಡ ಪೂರ್ಣಗೊಂಡಿದ್ದರಿಂದ ಅವುಗಳ ಪ್ರಸಾದವನ್ನು ದೇವಿಗೆ ಸಾನ್ವಿಗೆ ನೀಡಿ ಇಬ್ಬರನ್ನು ದೀರ್ಘ ಸುಮಂಗಲೀ ಭವ ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವದಿಸಿದ್ರು. ದೇವ್ ಸಾನ್ವಿನ ಕರ್ಕೊಂಡು ಅನ್ನದಾನ ಕಾರ್ಯಕ್ರಮ ನಡೆಯೋ ಜಾಗಕ್ಕೆ ಕರೆದೊಯ್ದು, ಹೋಗು ನಿಮ್ಮಮ್ಮನ ಹೆಸರಿನಲ್ಲಿ ಮಾಡೋ ಕಾರ್ಯಕ್ರಮದಲ್ಲಿ ನೀನು ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ಸಾನ್ವಿಯೊಂದಿಗೆ ತಾನು ಕೂಡ ಎಲ್ಲರಿಗೂ ಊಟ ಬಡಿಸೋದಕ್ಕೆ ಶುರು ಮಾಡ್ದ. ಅವ್ರಿಗೆ ಜೊತೆಯಾಗಿ ಪ್ರಯಾಗ್ ತುಂಬ ಗಂಭೀರವಾಗಿ ಮುಖ ಮಾಡಿಕೊಂಡು ಅಲ್ಲಿ ಬಡಿಸೋದು ಮುಗಿತಿದ್ದಂತೆ ಸಾನ್ವಿ ತನ್ನ ಜನರಲ್ಲಿ ಯಾರು ಒಂದು ತುತ್ತು ಕೂಡ ಮುಟ್ತಿರೋದನ್ನು ಗಮನಿಸಿ ಅವರಿಗೆ ಸ್ವತಃ ತಾನೇ ಊಟವನ್ನು ತಂದುಕೊಟ್ಲು. ಕಾಣದು ಯಾವುದೋ ಕಾರಣಕ್ಕೆ ಬೇಡವಂದು ಹೇಳಿದ್ರಿಂದ ಗೊಂದಲಗೊಂಡು, ಏನಾಯಿತು ನಿಮಗೆ ಇವತ್ತು ಹೀಗಿದ್ದೀರಿ ಎಲ್ಲರೂ, ನಿಜಕ್ಕೂ ಊಟ ಮಾಡದೆ ಯಾಕಿದ್ದೀರಿ, ಸ್ವಲ್ಪ ಆದರೂ ತಿನ್ಬೇಕು ತಾನೇ, ತಿನ್ನಿ ದಯವಿಟ್ಟು ಅಂತ ಬಲವಂತವಾಗಿ ಎಲ್ಲರೂ ಕೈಲೂ ತಿನ್ನಿಸಿದ್ಲು. ಆದರೆ ದೇವ್ ಕೈಯಲ್ಲಿ ಮಾತ್ರ ಕನಿಷ್ಠ ನೀರನ್ನು ಕೂಡ ಕುಡಿಸೋದಕ್ಕೆ ಅವಳಿಗೆ ಸಾಧ್ಯನೇ ಆಗಲಿಲ್ಲ. ದೇವ್ ಕೂಡ ಸಾನ್ವಿನ ಕನಿಷ್ಠ ಹತ್ತಿರಕ್ಕೂ ಬರಗೊಡ್ದು ತುಂಬ ಬ್ಯುಸಿಯಾಗಿ ಓಡಾಡ್ತಾ ಹತ್ತಿರ ಬಂದಂಥ ಅವಳನ್ನು ತಪ್ಪಿಸ್ಕೊಳ್ತಿದ್ದ. ಹಾಗೆ ಎಲ್ಲರೂ ಮನೆಗೆ ಹೋದ ನಂತರ ಆಗಲೇ ಕಷ್ಟಪಟ್ಟು ನೋವನ್ನು ಹತ್ತಿಕ್ತಿ ಸಾನ್ವಿ ಕೋಣಿಗೆ ಹೋಗ್ತೇನೆ ಎಂದು ಹೇಳಿ ರೂಮ್ ಒಳಗೊಟ್ಟು ಹೋದ ತಕ್ಷಣ ಪ್ರಯಾಗ್ ದೇವ್ ಕೈಯನ್ನು ಹಿಡ್ಕೊಂಡು ತನ್ನ ಕೋಣೆಗೆ ಕರ್ಕೊಂಡು ಹೋದ. ಹಿಂದೆಯೇ ಗಾಬರಿಯಿಂದ ಹೋದರು ಅನ್ಸೂಯ ಮತ್ತು ರಾಘವ್. ಪ್ರಯಾಗ್ ಎಲ್ಲರೂ ಕೋಣೆಗೆ ಬರ್ತಿದ್ದಂತೆ ಬಾಗಿಲು ಹಾಕಿ, ಏನಾದರೂ ಹೇಳೋದಿದೆಯೇ ಇಲ್ವೇ ಬಾಬಾ, ಇಲ್ಲ ಅಂದರೆ ಹೀಗೆ ಸಾನ್ವಿ ನಂಬಿಸ್ತಾ ಇಡೀ ಜೀವನ ಅವ್ರ ಜೊತೆ ಸಂತೋಷದ ನಾಟಕ ಆಡ್ತಾ ಇರ್ತೀಯಾ ಅಂತ ಗಂಭೀರವಾಗಿ ಕೇಳ್ತಾ ಕಣ್ಣೀರಿನೊಂದಿಗೆ, ಇನ್ನಾದರೂ ಸತ್ಯ ಹೇಳಿಬಿಡು ಬಾವಾ, ಈ ಕಣ್ಣ ಮುಚ್ಚಾಲೆ ಆಟ ಬೇಡ ಅಂತ ಅಂದ. ಲೇ, ಏನು ಮಾತಾಡ್ತಿದ್ಯಾ ನೀನು, ಬಾಯಿ ಮುಚ್ಕೊಂಡು ಪಕ್ಕಕ್ಕೆ ಹೋಗು, ಹಿರಿಯರು ನಾವು ಇದೀವಲ್ಲ, ನಾವು ನೋಡ್ಕೊಳ್ಳಲ್ವಾ, ನೀನು ದೊಡ್ಡಸ್ತಿಗೆ ತೋರಿಸ್ತಿದ್ಯಾ ಅಂತ ಅನ್ಸೂಯವ್ರ ಕಿರ್ಚಿ ಅವನ ಮಾತುಗಳನ್ನ ತಲೆಗೆ ಹಾಕ್ಕೊಳ್ಬೇಡ ದೇವ್, ಮೊದಲು ನೀನು ಸಾನ್ವಿಗೆ ಪೂರ್ತಿಯಾಗಿ ಹತ್ತಿರಾಗ ಆಮೇಲೆ ಉಳಿದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ, ನಾವು ನೋಡ್ಕೊಳ್ಳೋಣ ಆಮೇಲೆ ಅಂತ ಅಂದರೆ ದೇವ್ ಒಂದು ಮಾತನ್ನು ಆಡದೆ ಗೋಡೆಯ ಕಡೆ ಕೈ ಕಟ್ಕೊಂಡು ನೋಡ್ತಾ, ಇಲ್ಲ ಇನ್ಮೇಲೆ ತಡ ಮಾಡೋ ಅಗತ್ಯ ಕೂಡ ಇಲ್ಲ, ನಾನು ಅಂದ್ಕೊಂಡು ಬದಲಾವಣೆ ಸಾನ್ವಿಯಲ್ಲಿ ಬಂದಿದೆ, ಆದ್ದರಿಂದ ಸತ್ಯವನ್ನು ಹೇಳಿಬಿಡಬೇಕು ಅಂತ ನಿರ್ಧರಿಸಿದ್ದೀನಿ ಅಂತ ಅಂದ. ದೇವ್ ಅಂತ ಒಂದೇ ಬಾರಿ ರಾಘವ್ ರೆಡ್ಡಿ ಅವರು ಅನ್ಸೂಯ ಅವರು ಅನ್ನಲು ಪ್ರಯಾಗ್ ಅವ್ರನ್ನ ತಡಿತಾ, ಸಾನ್ವಿ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ, ಸಾನ್ವಿ ಮೇಲೆ ನಂಬಿಕೆ ಇಲ್ವಾ, ಇನ್ನು ಸತ್ಯವನ್ನು ಬಚ್ಚಿಟ್ಟು ಏನು ಪ್ರಯೋಜನ ಹೇಳಿ, ಸತ್ಯ ತಿಳಿದ ಮೇಲೇನಲ್ವಾ ಸಾನ್ವಿ ಬಗ್ಗೆ ನಮಗೆ ಪೂರ್ತಿಯಾಗಿ ತಿಳಿಯೋದು ಅಂತ ಗಂಭೀರವಾಗಿ ಅಂದ. ಲೇ, ನೀನು ಬಾಯಿ ಮುಚ್ಚೋ, ಇದೆಲ್ಲ ನಿನ್ನಿಂದಲೇ ಬಂದಿದ್ದು, ಅನಾವಶ್ಯಕವಾಗಿ ಮಾತಾಡಿ ನನಗೆ ಕೋಪ ಬರೆಸ್ಬೇಡ ಅಂತ ಪ್ರಯಾಗ್ ಕೆನ್ನೆ ಗಟ್ಟಿಯಾಗಿ ಹೊಡೆದ. ಅನ್ಸೂಯ ಅವರು, ನಿನಗೆ ಹುಚ್ಚೆ ಹಿಡಿದಿಲ್ಲ ತಾನೇ ದೇವ್, 5 ವರ್ಷಗಳಿಂದ ಸಾನ್ವಿಗೆ ದೂರ ಆಗಿದೆಯಾ, ನಿನ್ನೆ ಅಷ್ಟೇ ಸಾನ್ವಿ ಮತ್ತಿರುಗಿ ನಿನ್ನ ಹತ್ರ ಬಂದಿದ್ದಾಳೆ, ಮತ್ತಿದಲ್ಲ ಅಂತ ಸಾನ್ವಿಯನ್ನು ದೂರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ಯಾ, ಹುಚ್ಚು ಹಿಡ್ದಿದ್ಯಾ, ಬೇಡ
ಇದೆಲ್ಲ ಬೇಡ, ನೀನು ಸುಮ್ಮನಿರು, ನಾವು ಅವಳ ಜೊತೆ ಮಾತಾಡ್ತೀವಿ ಅಂತ ಅಂದರು. ದೇವ್ ಅದಕ್ಕೆ ತಲೆ ಕೆಡಿಸ್ಕೊಳ್ದಂತೆ, ಇದು ನನ್ನ ಜೀವನದ ವಿಷಯ, ನಾನು ಬಗೆಹರಿಸ್ಕೊಳ್ತೀನಿ, ನೀವು ಇದರಲ್ಲಿ ತಲೆ ಹಾಕುವಂಥ ಅವಶ್ಯಕತೆಯೇ ಇಲ್ಲ ಅಂತ ಗಂಭೀರವಾಗಿ ಹೇಳಿ ಹೊರಗಡೆ ಬಂದ ದೇವ್. ಸಾನ್ವಿ ಬೇಜಾರು ಮಾಡ್ಕೊಳ್ತಿದ್ದಾಳಂತ ಸುಲಭವಾಗಿ ಅರ್ಥ ಆದರೂ ಅವಳ ಹತ್ರ ಹೋಗಲಾರದೆ, ಮನೆಯಲ್ಲಿ ಇರಲಾರದೆ ಹೊರಗಡೆ ಹೊರಟು ಹೋದ ಭಾರವಾದ ಮನಸ್ಸಿನೊಂದಿಗೆ. ಭಾವನವ್ರೆ, ನೀವು ಯಾಕೆ ಸುಮ್ಮನಿದ್ರಿ? ಅವ್ನು ಹಾಗೆ ಮಾತಾಡ್ತಿದ್ರೆ ನೀವಾದರೂ ಹೇಳಬೇಕಿತ್ತು ಅಲ್ವಾ ಅಂತ ಅನ್ಸೂಯ ಅವರು ಹಾರಾಡ್ತಿದ್ರೆ ರಾಘವ್ ರೆಡ್ಡಿ ಅವ್ರ ಕಣ್ಣೀರು ಒರೆಸ್ಕೊಳ್ತಾ, ಅವ್ರೇನು ಸಣ್ಣ ಮಕ್ಕಳಲ್ಲ ಅನ್ಸೂಯ, ನಾವು ಹೇಳಿದ ತಕ್ಷಣ ಕೇಳೋದಕ್ಕೆ ಅವ್ರ ಜೀವನದ ಬಗ್ಗೆ ಅವರಿಗೆ ಗೊತ್ತು, ಬಿಟ್ಟು ಬಿಡು ಅಂತ ಹೇಳಿ ಅವರು ಕೂಡ ತಮ್ಮ ಕೋಣೆಗೆ ಹೊರಟು ಹೋದರು. ಅನ್ಸೂಯ ಅವರು ಕೋಪದಿಂದ ಪ್ರಯಾಗ್ ಜೊತೆ, ಏನು ಮಾತಾಡ್ತಿದ್ಯೋ, ಏನು ಮಾಡ್ತಿದ್ಯಾ, ನಿನಗಾದ್ರೂ ಅರ್ಥ ಆಗ್ತಿದೆಯಾ ಪ್ರಯಾಗ್? ಈಗ ಇದೆಲ್ಲ ಮಾಡಿ ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ಯಾ? ನೀನು ದೇವ್ಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೋಪದಿಂದ ಕಣ್ಣೀರು ಹಾಕ್ತಾ ಕೇಳಿದರು. ಇಲ್ಲ, ಭಾವನ ಸಂತೋಷವನ್ನು ಬಯಸ್ತಿದ್ದೀನಿ. ನೋಡಮ್ಮ, ಮನಸ್ಸಿನಲ್ಲಿ ನೋವನ್ನಿಟ್ಕೊಂಡು ಹೊರಗೆ ಸಂತೋಷದ ನಾಟಕ ಆಡೋದು ತುಂಬ ಕಷ್ಟ, ಅದು ನಿನಗೂ ಗೊತ್ತು. ಆದರೂ ನೀನು ಹೀಗೆ ಮಾತಾಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸ್ವಾಮಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವಳು ಭಾವ ಹೇಳಿದ್ದನ್ನು ಕೇಳಿದ ಮೇಲೆ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ನೀನು ಸುಮ್ಮನಿದ್ದು ನಡೆಯೋದಕ್ಕೆ ಬಿಡು ಅಂತ ಹೇಳೋ ಹೊರಗೋಟೋದ ಪ್ರಯಾಗ್ ಕೂಡ ಇನ್ನೂ ಮನೆಯಲ್ಲಿ ಇರುವುದಕ್ಕೆ ಆಗದೆ ಎಲ್ಲರೂ ಹೊರಟೋದ ನಂತರ ಅನ್ಸೂಯ ಅವರು ತಲೆ ಹಿಡ್ಕೊಂಡು ಹಾಸಿಗೆಯ ಮೇಲೆ ಕೂತ್ಬಿಟ್ಟು, ಇವರೆಲ್ರಿಗೂ ಚಿಡ್ತಿದ್ಯಾ, ಏನು ಹೀಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿ ರಿಪೀಲ್ ನೋಡಿ, ಹಾಗೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.